ಪ್ರಾಬ್ಲಮ್ ಆಗ್ತಾ ಇರೋದು. ಇವಾಗ ನಾನು ಟ್ಯಾಬ್ಲೆಟ್ಸ್ ಏನಾದ್ರು ಪ್ರಿಸ್ಕ್ರೈಬ್ ಮಾಡ್ತೀನಿ ಅಲೋಪತಿ ಮೆಡಿಸಿನ್ ಅಂತಂದಾಗ ಅವ್ರು ನಾನು ಆರಾರು ಮಾತ್ರೆ ಬರ್ದಿದ್ರೆ ಅವ್ರು ತಗೊಳ್ಳೋದು 2 ಟ್ಯಾಬ್ಲೆಟ್ ಅಂತಂದ್ರೆ ಅವ್ರು ಕಂಪಲ್ಸರಿ ನೀವು ಹೋಗ್ಬಿಟ್ಟು ನೀವು 2 ಮಂತ್ಸ್ 3 ಮಂತ್ಸ್ ತಗೊಳ್ಳಿ ಅಂತಂದ್ರೆ ಬ್ಲೈಂಡ್ ಆಗಿ ಯಾರು ನಂಬಲ್ಲ. ಆದ್ರೆ ನಂಬ್ತಿದ್ದಾರೆ ಅಂತಂದ್ರೆ ಅದರ ರಿಸಲ್ಟ್ ಚೆನ್ನಾಗಿದೆ. ಶತಾವರಿನಲ್ಲಿ ಗ್ಲೂಕೋಸಮೈನ್ ನಲ್ಲಿ ಇವಾಗ ತುಂಬಾ ಏಜ್ಡ್ ಪರ್ಸನ್ ಜಾಸ್ತಿ. ಏಜ್ಡ್ ಯಾಕೆ 40 ವರ್ಷ ಆಗಿದ ತಕ್ಷಣ ಮಂಡಿ ನೋವು ಬರೋದು ಕಾಮನ್ ಆಗ್ತಿದೆ. ಮಂಡಿ ನೋವು ಬಂದಾಗ ಏನಾದ್ರೆ ಕುತ್ಕೊಂಡಿದ ತಕ್ಷಣ ಏನಾಗುತ್ತೆ ಸಡನ್ ಆಗಿ 2 ಹೆಜ್ಜೆ ಮುಂದೆ ಇಡೋದಕ್ಕೆ ಕಷ್ಟ ಆಗುತ್ತೆ. ಅವಾಗ ಏನಾಗುತ್ತೆ ಈ ಹಿಂಡಿ ನೋವು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅದು ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತೀವಿ ನಾವು ಅದನ್ನ. ಅದೇನಾಗುತ್ತೆ ಹೆಜ್ಜೆ ಎತ್ತಿಡಕ್ಕೆ ಕಷ್ಟ ಆಗುತ್ತೆ. ಅವ್ರಿಗೇನದು ಕೆಲವೊಂದ್ಸಲ ಏನಾಗುತ್ತೆ ಈ ಫ್ಲಾಕ್ಸ್ ಮತ್ತೆ ಟಾಕ್ಸಿಕ್ ಲೀನು ಮತ್ತೆ ಇದೆಲ್ಲ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ಮೇನ್ ಏನಂದ್ರೆ ಆಮ್ಲ ನಾವೇನ್ ಮಾಡ್ತೀವಿ ಒಂದು ಪ್ರಾಡಕ್ಟ್ಸ್ ನಾವ್ ಹೇಳ್ತೀವಿ ಇವಾಗ ತಗೊಳ್ಳೋರ್ಗೆ ತುಂಬಾ ಕಷ್ಟ ಆಗುತ್ತೆ. ನಾವೇನ್ ಮಾಡ್ತೀವಿ ಆಮ್ಲ ಅಂದ್ರೆ ಅಮ್ಮ ಮೇಡಮ್ ಅದ್ರಲ್ಲಿ 2 ಕಾಂಟೆಂಟ್ ಇಲ್ಲ, ಇರೋದೇ 1 ಕಂಟೆಂಟ್. ನಾವೊಂದು ಎಕ್ಸ್ಪ್ಲೈನ್ ಕೂಡ ಮಾಡ್ಬೇಕಾಗುತ್ತೆ. ಯಾರು ಪ್ಲೈನ್ ಆಗಿ ತಗೊಳಲ್ಲ. ಆಮ್ಲ ಅಂದ್ರೆ ಯಾರು ಗೊತ್ತು ಯಾರು ಗೊತ್ತಿಲ್ಲ ಅಂತ ಕೂಡ ಕೇಳ್ತೀವಿ. ಆಮ್ಲ ಅಂದ್ರೆ ಏನು? ಬೆಟ್ಟದ ನೆಲ್ಲಿಕಾಯಿ. ನೀವು ಬೆಟ್ಟದ ನೆಲ್ಲಿಕಾಯಿ ಹಾಗೆ ತಿನ್ನಿ ನೋಡೋಣ, ಎಷ್ಟು ದಿನ ತಿಂತೀರಾ? ಚಾನ್ಸಸ್ ಇಲ್ಲ. ಯಾರು ತಗೊಳ್ಳೋದಿಲ್ಲ. ಯಾಕಂದ್ರೆ ಹುಳಿ ಇರುತ್ತೆ, ಏನೋ ಒಂಥರ ಬಗ್ರು ಇರುತ್ತೆ. ಸೊ ಹಂಗಾಗಿ ಯಾರು ತಗೊಳಕ್ ಇಷ್ಟಪಡಲ್ಲ. ನಾವೇನ್ ಹೇಳ್ತೀವಿ ಅದನ್ನೇ ಎಕ್ಸ್ಟ್ರಾಕ್ಟ್ ಆಗಿ ನಾವು ಅದಕ್ಕೆ ಏನು ಎಕ್ಸ್ಟ್ರಾ ಆಡ್ ಮಾಡ್ತೀರಾ, ಬರೀ ಅದೊಂದೇ ಗುಳಿಗೆನ ನಾವೇನ್ ಮಾಡ್ತೀವಿ ಒಂದೇ ಒಂದು ಕಂಟೆಂಟ್ ಇರೋದನ್ನ ನಾವು ಅದನ್ನ ಗುಳಿಗೆ ರೂಪಲ್ಲಿ ಕೊಟ್ಟು ನಾವು ಅದನ್ನ ಕ್ಯಾಪ್ಸೂಲ್ ಮಾಡಿರ್ತೀವಿ. ಸೊ ಅದನ್ನ ತಗೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಹೇರ್ ಗ್ರೋತ್ ಆಗ್ಲಿ, ಹೇರ್ ಫಾಲ್ ಆಗ್ಲಿ, ಮತ್ತೆ ಸ್ಕಿನ್ ಗ್ಲೋ ಆಗ್ಲಿ, ಮತ್ತೆ ಬಾಡಿನಲ್ಲಿ ಅದು ಸಿಟ್ರಿಕ್ ಆಸಿಡ್ ಎಲ್ರಿಗೂ ಗೊತ್ತಿರೋದು. ವೈಟಮಿನ್ ಸಿ ಕಂಟೆಂಟ್ ಇರುತ್ತೆ ಅದರಲ್ಲಿ. ವೈಟಮಿನ್ ಸಿ ಇದ್ದಾಗ ಏನಾಗುತ್ತೆ ಕಾಮನ್ ಆಗಿ ಬಾಡಿನಲ್ಲಿ ಆಂಟಿಬಾಡೀಸ್ ಚೆನ್ನಾಗಿ ಬೆಳೆಯುತ್ತೆ, ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನ ಹೇಳಿ ನಾನು ಕೊಡ್ತಾ ಇದ್ದೀನಿ. ತುಂಬಾ ಎಕ್ಸಲೆಂಟ್ ಆಗಿ ಸೇಲ್ ಆಗ್ತಾ ಇದೆ. ಅದ್ರ ಜೊತೆಗೆ ಅಲೋವಿರಾ ಕಂಟೆಂಟ್. ಅಲೋವಿರಾ ಅಂತ ಅದ್ರಲ್ಲಿ ಎಕ್ಸ್ಟ್ರಾ 2 ಕಂಟೆಂಟ್ ಇಲ್ಲ, ಬರೀ ಅಲೋವಿರಾ ಮಾತ್ರ ಇರುತ್ತೆ. ಹಂಗೆ ತಿನ್ನಿ ಯಾರು ತಿಂತಾರೆ? ಈಗ ನೀವು ಫಾರಿನ್ ಅಲ್ಲೆಲ್ಲ ಹಾಗೆ ತಿಂತಾ ಇದ್ದಾರೆ. ಅಲೋವೆರಾನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಕಟ್ ಮಾಡಿ ಅದನ್ನ ಹಾಗೆ ತಿಂತಾರೆ. ನಮ್ಮ ತಿನ್ನಲ್ಲ, ಯಾಕಂದ್ರೆ ನಾಲಿಗೆ ಸ್ವಲ್ಪ ರುಚಿ ಕೇಳ್ತೀವಿ ಜಾಸ್ತಿ. ಸೊ ಹಂಗಾಗಿ ಅದನ್ನೆಲ್ಲ ತಗೊಳ್ಳೋದಿಲ್ಲ. ಏನ್ ಮಾಡ್ತೀವಿ ಅಲೋವೆರಾ ಎಕ್ಸ್ಟ್ರಾಕ್ಟ್ ತಗೊಂಡಾಗತ್ತೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿತ್ತ. ಮತ್ತೆ ವೈಟ್ ಡಿಸ್ಚಾರ್ಜ್ ತುಂಬಾ ಫೀಮೇಲ್ಸ್ಗೆ ನಾನು ಸಾಮಾನ್ಯವಾಗಿ ನನಗೆ ಬರೋದೆಲ್ಲ ತುಂಬಾ ಫೀಮೇಲ್ ಪೇಷಂಟ್ಸ್ ಆಗಿರೋದ್ರಿಂದ ಎಲ್ರಿಗೂ ಒಂಥರ ಭಯ ಇರುತ್ತೆ. ತುಂಬಾ ವೈಟ್ ಡಿಸ್ಚಾರ್ಜ್ ಆಗಿದೆ ಏನಾಗುತ್ತೆ, ಮುಂದಕ್ಕೆ ನನ್ನ ತೊಂದರೆ ಆಗಿಬಿಡುತ್ತಾ, ವಿಜಿನಲ್ ಪ್ರಾಬ್ಲಮ್ಸ್ ಏನಾದರೂ ಬರುತ್ತಾ ಅನ್ನೋದೊಂದು ಭಯ ಇರುತ್ತೆ ಸಾಮಾನ್ಯವಾಗಿ. ಸೊ ಹಂಗಾಗಿ ಅಲೋವೆರಾ ತಗೊಳ್ಳೋದ್ರಿಂದ ಗಟ್ ಪ್ರಾಬ್ಲಮ್, ಗಟ್ ಅಂದ್ರೆ ಸ್ಟಮಕಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಇದ್ರು ಕೆಲವೊಬ್ಬರಿಗೆ ಏನಂದ್ರೆ ಆಸಿಡಿಟಿ ಜಾಸ್ತಿ ಆಗ್ತಾ ಇರುತ್ತೆ. ನಂಬ್ತಿರೋ ಬಿಡ್ತಿರೋ ನಮ್ಮ ಸೌತ್ ಇಂಡಿಯನ್ಸ್ಗಿಂತ ನಾರ್ತ್ ಇಂಡಿಯನ್ಸ್ ತುಂಬಾ ಇಷ್ಟಪಡ್ತಾರೆ ನ್ಯಾಚುರೋಪತಿ ಬಗ್ಗೆ. ಸೊ ಹಂಗಾಗಿ ಅವರು ಆರಾಮಾಗಿ ತಗೋತಾರೆ. ಯಾವುದೇ ರೀತಿ ಹಿಂದೆ ಮುಂದೆ ನೋಡ್ತೀರಾ ಮೇಡಮ್ ತಗೋತೀವಿ ಅಂತ. ನಮ್ಮವ್ರಿಗಿನ್ನ ಇನ್ನ ಸ್ವಲ್ಪ ಮೋಟಿವೇಟ್ ಬರ್ಬೇಕು, ತಗೊಳ್ಳೋದಿಲ್ಲ. ಹಿಂಗಂತ ಎಕ್ಸ್ಟ್ರಾ ಪ್ರೆಷನ್ಸ್ ಕೇಳ್ತಾರೆ. ನಾರ್ತ್ ಇಂಡಿಯನ್ಸ್ ಅಂತ ಕೇಳೋದೇ ಇಲ್ಲ. ನಾರ್ತ್ ಇಂಡಿಯನ್ಸ್ ಅವ್ರು ನಂಬೋದೇ ಅಲೋಪತಿಗಿಂತ ಅವ್ರು ನ್ಯಾಚುರೋಪತಿ ತುಂಬಾ ನಂಬ್ತಾರೆ, ಆಯುರ್ವೇದಿಕ್ ತುಂಬಾ ನಂಬ್ತಾರೆ. ಅವರು ತಗೊಂಡ್ ಸಾಕಾಗಿರುತ್ತೆ ಅವ್ರಿಗೆ ಮೆಡಿಸಿನ್ಸ್ ಎಲ್ಲ. ತಗೊಳ್ಳೋದೇ ಇಲ್ಲ ಯಾರು ಅಲೋಪತಿ ಅಂತೂ ಖಂಡಿತವಾಗ್ಲೂ 2 ರಿಂದ 3, ಯಾಕಂದ್ರೆ ಅದರಲ್ಲಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ಮೆಡಿಸಿನ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು 2 ರಿಂದ 1 ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು, ಜ್ವರ ಕೆಮ್ಮು ನೆಗಡಿ ನಿಂತೋಯ್ತು ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಸೊ ಹಂಗಾಗಿ ನಾನಂತೂ ತುಂಬಾ ಪ್ರಿಸ್ಕ್ರೈಬ್ ಮಾಡ್ತಿದ್ದೀನಿ. ಒಂದೊಂದು ಪೇಷಂಟ್ಸ್ಗೂ ನಾನು ಕಂಟಿನ್ಯೂಸ್ ಕೊಡ್ತಾ ಇದ್ದೀನಿ. ಸೊ ಆಮೇಲೆ ಏನಾಗುತ್ತೆ ಮಾಮೂಲಿ ಎಲ್ಲ ಯೂಸ್ ಮಾಡ್ತೀರಾ ಇದ್ರು ನಾವು ಮೊದಲೇ ಹೇಳ್ತಾರೆ ಲೈಸಾನ್ಸ್ ಯೂಸ್ ಮಾಡ್ತಾ ಇದ್ರು. ಲೈಸಾಲ್ ಇವಾಗ ಏನ್ ಮಾಡ್ತಾರೆ ಬ್ರ್ಯಾಂಡ್ ನಾನು ಹೇಳ್ತೇನೆ ಕೇಳ್ಬೇಕಾರೆ ಏನ್ ಹೇಳ್ತಾರೆ ಮೇಡಮ್ ಲೈಸಾಲ್ ಯೂಸ್ ಮಾಡ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು. ಲೈಸಾಲ್ ಯಾಕೆ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಅದನ್ನು ಟಿವಿನಲ್ಲಿ ಬರುತ್ತೆ ನಾವು ಅಡ್ವರ್ಟೈಸ್ ಮಾಡ್ತೀವಿ. ಯಾರು ಅಷ್ಟೇ ಎಲ್ಲ ಟಿವಿನಲ್ಲಿ ಬರೋದನ್ನ ನಾವು ಮಾಡ್ಕೊಳ್ತೀವಿ. ಅದು ಯಾಕಂದ್ರೆ ಟಿವಿ ಬಗ್ಗೆ ಅವ್ರು ಅಷ್ಟೊಂದು ಕಾನ್ಫಿಡೆಂಟ್ ಇದ್ದಾರೆ. ಸೊ ನಮ್ಮವಕ್ಕೂ ಸ್ವಲ್ಪ ಕಾನ್ಫಿಡೆಂಟ್ ಬರಬೇಕಾಗುತ್ತೆ. ಸೊ ಹಂಗಾಗಿ ನಾವು ಸ್ವಲ್ಪ ಪ್ರಚೋದನೆ ಕೊಡಬೇಕಾಗುತ್ತೆ. ಖಂಡಿತವಾಗ್ಲೂ ಅವ್ರು ಏನ್ ಹೇಳ್ತಾರೆ ಆ ಸ್ಮೆಲ್ಲು ಆ ಕ್ವಾಲಿಟಿ ಏನ್ ಯೂಸ್ ಮಾಡ್ತೀರಾ ನಾವು ಅದರಲ್ಲಿ ಕಮ್ಮಿ ಯೂಸ್ ಮಾಡಿದಾಗ ಕಂಪ್ಲೀಟ್ ಆಗಿ ಎಲ್ಲಾನು ವಾಸಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಸೊ ಎಲ್ಲ ಪ್ರಾಡಕ್ಟ್ಸ್ ಅಂತಾಗಿ ನಾನು ಹೆಲ್ತ್ ಪ್ರಾಡಕ್ಟ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ನಾನು ಹೆಲ್ತ್ ಪ್ರಾಡಕ್ಟ್ಸ್ ಬಗ್ಗೆ ಜಾಸ್ತಿನೇ ಪ್ರಮೋಟ್ ಮಾಡ್ತಾ ಇದ್ದೀನಿ. ತುಂಬಾ ಎಕ್ಸ್ಟ್ರಾ ಇನ್ಕಮ್ ಬರ್ತಾ ಇದೆ. ಸೊ ನಾನು ನೋಡಿದಾಗ ನನ್ನ ಖುಷಿ ಆಯ್ತು. ಮೇಡಮ್ CMD ಡ್ರಾಪ್ಸ್ ನನಗೆ ಇದೊಂದು ತಲೆನೋವು ಬಂದ್ಬಿಟ್ಟಿತ್ತು. ನನಗೆ ಯಾರು ಈ ಡ್ರಾಪ್ಸ್ ತಗೊಂಡು ಹೋಗ್ಬಿಟ್ಟು ಹೇಳಿದ್ರು ತಗೊಳ್ಳಿ ಮೇಡಮ್ ಅದು 1100. ನಾನು ಯಾವ್ದೇ ರೀತಿ MRPನೇ ಪ್ರೈಸ್ ಹೋಗ್ತೀನಿ, ನಾನು ಕಮ್ಮಿ ಮಾಡೋದಿಲ್ಲ. ನಾನು ಯಾವ ಕ್ವಾಲಿಟಿ ಚೆನ್ನಾಗಿರ್ಬೇಕಾದ್ರೆ ವೈಶುಲಾಗಿ ಕಮ್ಮಿ ಮಾಡಿ ಯಾಕೆ ಕೊಡ್ಬೇಕು ನಾವು ರಿಟೇಲಿಂಗ್ ಪ್ರೈಸ್? ನಮ್ದು ರಿಟೇಲಿಂಗ್ ನಮ್ದು MRP ತಗೊಳ್ಳೋರ್ದು. ಸೊ ಹಂಗಾಗಿ ಆ ಪ್ರೈಸ್ ಸೇಲ್ ಮಾಡ್ಬೇಕು ನಾನು. ಮೇಡಮ್ CMD ಯಾರು ತಗೋತಾರ ಮೇಡಮ್ ಈ ಡ್ರಾಪ್ಸ್ ಹಾಕ್ಬಿಟ್ಟು ಏನ್ ಮಾಡ್ಬೇಕು ಅಂತಂದ್ರು. ಆಮೇಲೆ ನಾನು ಯೋಚನೆ ಮಾಡಿದೆ ಈ ತರ ಮಾತಾಡಿ ಅಂತ ನನ್ಗೊಂದು ಮೋಟಿವೇಟ್ ಯಾಕೆ ಬಂತು ಅಂದ್ರೆ ಜಲ್ಜಾ ಮೇಡಮ್ ನೀವು ಮಾಡ್ತೀರಾ 4 ಪ್ರಾಡಕ್ಟ್ ಹಂಗೆ ಇಟ್ಕೊಂಡಿದೆ CMD.
ಇನ್ನ ಇವಾಗ ಎರಡಿದೆ. ನಾನೇ ಕಿತ್ಕೊಂಡು 3 ಸೇಲ್ ಮಾಡಿದೆ. ಒಂದು ನನಗೆ ತಲೆ ಬರ್ಬೇಕಲ್ಲ ನಮ್ ತಲೆಗೆ ಸಡನ್ ಆಗಿ ಯಾರು ನೀರು ಯಾಕೆ ಅಂದ್ಕೊಂಡು ಕುಡಿಯೋದು ಏನ್ ಪ್ರಾಬ್ಲಮ್. ನಾನು ಆಮೇಲೆ ಒಂದು ತಲೆಗೆ ಬಂತು. ಕೆಲವ್ರು ಏನ್ ಮಾಡ್ತಾರೆ, ಒಂದು ಮಿನರಲ್ ಡ್ರಾಪ್ಸ್ ವಾಟರ್ ಬಾಟ್ಲ್ ಎಷ್ಟಿರ್ಬೋದು ಪ್ರೈಸ್, ಒಂದು ಸ್ಟ್ಯಾಂಡರ್ಡ್ ಆಗಿರೋ ಮಿನರಲ್ ವಾಟರ್ ಬಾಟ್ಲ್ ಎಷ್ಟಿರ್ಬೋದು. ನಾವು ಅದನ್ನ ನೋಡ್ಕೊಂಡೆ. ನಾನು ಕೆಲವೊಂದ್ಸಲ ಗೂಗಲ್ ನಾನು ಒಂದ್ಸಲ ಚೆಕ್ ಮಾಡಿದೆ, ಮಿನರಲ್ ಡ್ರಾಪ್ಸ್ ವಾಟರ್ ಬಾಟ್ಲ್ ಎಷ್ಟಿರ್ಬೋದು. ಮ್ಯಾಕ್ಸಿಮಮ್ 1 lakh ವರೆಗೂ ಹೋಗುತ್ತೆ ಆಲ್ ಕ್ಲಿಯರ್ ವಾಟರ್. ಯಾಕೆಂದ್ರೆ ಅದು ಬರೋದು ತುಂಬಾ, ಅದು ಬೆಟ್ಟದ ಮೇಲೆ ಬರುವಂತ ಮಿನರಲ್ಸ್ ಅಲ್ಲಿ ಇರುವಂತ ಸಾಯಿಲ್, ಮಿನರಲ್ ಸಾಯಿಲ್ ಇರುವಂತ ಆ ನೀರಲ್ಲಿ ಮಾತ್ರ ಬರೋದು. ಅದ್ರಲ್ಲಿ ಎಲ್ಲಾ ತರ ಮಿನರಲ್ಸ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ. ಅದ್ರ ಡೈರೆಕ್ಟ್ ಇಂಟೇಕ್ ಇದ್ರ ಸ್ವಲ್ಪ ದಿನ ಇರೋರು ದುಡ್ಡಿರೋರು ತಗೋತಾರೆ, ದುಡ್ಡಿಲ್ದಿರೋರು ಏನ್ ಮಾಡ್ತಾರೆ, ಸೊ ನಾರ್ಮಲ್ ವಾಟರ್ ಬಾಟಲ್ ತಗೋತಾರೆ. ನಾನು ಅದನ್ನ ಏನ್ ಹೇಳಿದೆ ಅಂತಂದ್ರೆ, ಈ ತರ ಮಾಡಿ ಅದರಲ್ಲಿ ಎಕ್ಸ್ಟ್ರಾ ಖನಿಜಗಳು ನಾವು ಎಕ್ಸ್ಪ್ಲೈನ್ ಮಾಡೋ ಸ್ವಲ್ಪ ಕೆಲವೊಂದ್ಸಲ ನನಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ. ಕೆಲವೊಂದಷ್ಟು ಹುಡಿಕೊಂಡು ನಾಡ್ಕೊಂಡು ಎಕ್ಸ್ಟ್ರಾ ಖನಿಜಗಳು ಇರುತ್ತೆ, ಅದರಲ್ಲಿ ವೈಟಮಿನ್ಸ್ ಮಿನರಲ್ಸ್ ಜಾಸ್ತಿ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೋದು, ಅದನ್ನ ನಾವೇನ್ ಫುಲ್ಲು ಹಾಕೊಂಡು ಒಂದೇ ಸಲ ಬಗ್ಗಿಸ್ಕೊಂಡು ಕುಡಿಯೋದು ಬೇಡ. ಬರೀ 1 ಲೀಟರ್ ಬಾಟ್ಲ್ ಅಲ್ಲಿ 7 ಡ್ರಾಪ್ಸ್ ಹಾಕೊಳ್ಳಿ. ಅದು ಒಂದು 25, 30, 40 ದಿನ ಬರುತ್ತೆ. ನೀವೇನ್ ದಿನ ತಗೋತೀರೋ ಏನೋ ನನಗೆ ಗೊತ್ತಿಲ್ಲ. ಸೊ ನಮ್ಮ ಅಪ್ಲೈನ್ಸ್ ಸ್ವಲ್ಪ ನನಗೆ ಮೋಟಿವೇಟ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ನಾನು 2 ಸೇಲ್ ಮಾಡಿದ್ದೀನಿ CMD. ನಾನು ಐ ವಾಸ್ ವೆರಿ ಹ್ಯಾಪಿ. ಪರವಾಗಿಲ್ಲ, ನಾನು ತಗೊಂಡು ಜಲ್ಜಾ ಮೇಡಮ್ ಮಾಡಿ ಮೇಡಮ್, ನೀವು ಮಾಡಿ ಅಂತಾರೆ. ಏನ್ ಮಾಡೋದಿಲ್ಲಮ್ಮ ಹೇಳ್ಬಿಡುತ್ತೆ ಯಾಕಂದ್ರೆ ನನ್ಗೆ ಬರುತ್ತೆ. ನಾನು ಇರೋದನ್ನ ಒಪ್ಪನೊಪ್ಪ ಮಾತಾಡ್ತಾ ಇದ್ದೀನಿ. ನಾನು ಇವ್ರು ಹೇಳ್ತಾರೆ ಮಾಡು ನಾನು ಏನ್ ಮಾಡೋದು ಏನಂತ ಹೇಳ್ಬೇಕು. ಪೇಷಂಟ್ಸ್ ನ ಆಕ್ಸಿಜನ್ ನಂಬೋದಕ್ಕೆ ಕಷ್ಟ ಆಗುತ್ತೆ, ಆ ತರ ಇದೆ. ಆಮೇಲೆ ಶತಾವರಿ ಅಂತೂ ಫೈಬ್ರಾಯ್ಡ್ಗೆ ಎಕ್ಸಲೆಂಟ್ ರಿಸಲ್ಟ್ ಕೊಡ್ತಾರೆ. ತುಂಬಾ ಸೇಲ್ ಮಾಡ್ತಾ ಇದ್ದೀನಿ ಶತಾವರಿ, ತುಂಬಾ ಎಕ್ಸಲೆಂಟ್ ರಿಸಲ್ಟ್ ಕೊಡ್ತಾ ಇದ್ದಾರೆ. ಆಮೇಲೆ ಖನಿಜಗಳು ನಾವು ಎಕ್ಸ್ಪ್ಲೈನ್ ಮಾಡೋದು ಸ್ವಲ್ಪ ಕೆಲವೊಂದ್ಸಲ ನನಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ. ಕೆಲವೊಂದಷ್ಟು ಹುಡಿಕೊಂಡು ನಾಡ್ಕೊಂಡು ಎಕ್ಸ್ಟ್ರಾ ಖನಿಜಗಳು ಇರುತ್ತೆ, ಅದರಲ್ಲಿ ವೈಟಮಿನ್ಸ್ ಮಿನರಲ್ಸ್ ಜಾಸ್ತಿ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೋದು, ಅದನ್ನ ನಾವೇನ್ ಫುಲ್ಲು ಹಾಕೊಂಡು ಒಂದೇ ಸಲ ಬಗ್ಗಿಸ್ಕೊಂಡು ಕುಡಿಯೋದು ಬೇಡ. ಬರೀ 1 ಲೀಟರ್ ಬಾಟ್ಲ್ ಅಲ್ಲಿ 7 ಡ್ರಾಪ್ಸ್ ಹಾಕೊಳ್ಳಿ. ಅದು ಒಂದು 25, 30, 40 ದಿನ ಬರುತ್ತೆ. ನೀವೇನ್ ದಿನ ತಗೋತೀರೋ ಏನೋ ನನಗೆ ಗೊತ್ತಿಲ್ಲ. ಸೊ ನಮ್ಮ ಅಪ್ಲೈನ್ಸ್ ಸ್ವಲ್ಪ ನನಗೆ ಮೋಟಿವೇಟ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ನಾನು 2 ಸೇಲ್ ಮಾಡಿದ್ದೀನಿ CMD. ನಾನು ಐ ವಾಸ್ ವೆರಿ ಹ್ಯಾಪಿ. ಪರವಾಗಿಲ್ಲ, ನಾನು ತಗೊಂಡು ಜಲ್ಜಾ ಮೇಡಮ್ ಮಾಡಿ ಮೇಡಮ್, ನೀವು ಮಾಡಿ ಅಂತಾರೆ. ಏನ್ ಮಾಡೋದಿಲ್ಲಮ್ಮ ಹೇಳ್ಬಿಡುತ್ತೆ ಯಾಕಂದ್ರೆ ನನ್ಗೆ ಬರುತ್ತೆ. ನಾನು ಇರೋದನ್ನ ಒಪ್ಪನೊಪ್ಪ ಮಾತಾಡ್ತಾ ಇದ್ದೀನಿ. ನಾನು ಇವ್ರು ಹೇಳ್ತಾರೆ ಮಾಡು ನಾನು ಏನ್ ಮಾಡೋದು ಏನಂತ ಹೇಳ್ಬೇಕು. ಪೇಷಂಟ್ಸ್ ನ ಆಕ್ಸಿಜನ್ ನಂಬೋದಕ್ಕೆ ಕಷ್ಟ ಆಗುತ್ತೆ, ಆ ತರ ಇದೆ. ಆಮೇಲೆ ಶತಾವರಿ ಅಂತೂ ಫೈಬ್ರಾಯ್ಡ್ಗೆ ಎಕ್ಸಲೆಂಟ್ ರಿಸಲ್ಟ್ ಕೊಡ್ತಾರೆ. ತುಂಬಾ ಸೇಲ್ ಮಾಡ್ತಾ ಇದ್ದೀನಿ ಶತಾವರಿ, ತುಂಬಾ ಎಕ್ಸಲೆಂಟ್ ರಿಸಲ್ಟ್ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು, ಈಗ ಏನ್ ಮಾಡ್ತಾ ಇದೆ, ಇವಾಗ ಮಕ್ಕಳು ತುಂಬಾ ಕಷ್ಟ ಆಗ್ತಿದೆ ಮಕ್ಕಳಾಗೋದು. ಅದು ಮೋರ್ ಇಂಪಾರ್ಟೆಂಟ್ ಆಗ್ತಿದೆ ಇವಾಗ. ಯಾಕಂದ್ರೆ ಅವ್ರಿಗೆ ಕೆಲವರಿಗೆ ಕ್ವಾಲಿಟೀಸ್ ಕಮ್ಮಿ ಇರುತ್ತೆ. ಈಗ ಫರ್ಟಿಲೈಸೇಷನ್ ಅಲ್ಲಿ ಕ್ವಾಲಿಟಿ ಕಮ್ಮಿ ಇರುತ್ತೆ, ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಮಕ್ಕಳಾಗೋದು ತುಂಬಾ ಕಷ್ಟ ಆಗ್ತಿದೆ. ಎನರ್ಜಿ ಬೂಸ್ಟರ್, ಸೊ ಅವಾಗ ಅದನ್ನ ಕೂಡ ನಾನು ಪ್ರಿಸ್ಕ್ರೈಬ್ ಮಾಡ್ತಿದ್ದೀನಿ. ಸೊ ನನ್ನ ಪೇಷಂಟ್ಸ್ ಕಂಟಿನ್ಯೂಸ್ ಆಗಿ ತಗೋತಾ ಇದ್ದಾರೆ. ಸೊ ಐ ಥಿಂಕ್ ಅವ್ರಿಗೆ ತಲೆಯಲ್ಲಿ ಏನಾಗುತ್ತೆ, ಸ್ಟ್ರೆಸ್ ಜಾಸ್ತಿ ಇರುತ್ತೆ. ತುಂಬಾ ಸ್ಟ್ರೆಸ್ ಇಂದಾನು ಕೂಡ ಅವ್ರಿಗೆ ಸ್ಪರ್ಮ್ ಕ್ವಾಲಿಟೀಸ್ ಆಗಲಿ ಎಗ್ ಫರ್ಟಿಲೈಸೇಷನ್ ಆಗಲಿ ಸರಿಯಾಗಿ ಇರೋದಿಲ್ಲ. ಈಗಿನ ತುಂಬಾ ಕೆಲಸ ಜಾಸ್ತಿ, ಯಾರು ಟೈಮ್ ಕೊಡ್ತಾ ಇಲ್ಲ. ಅವ್ರವ್ರ ಮಕ್ಳು ಮಾಡ್ಕೊಳಕ್ಕೂ ಟೈಮ್ ಕೊಡ್ತಾ ಇಲ್ಲ. ಹಂಗಾಗೋಗಿದೆ ಇವಾಗ, ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಈಗ ಅಂತಂದ್ರೆ. ಸೊ ಅವಾಗ ಏನ್ ಹೇಳ್ತಾ ಇದ್ದೀವಿ, ನಾವು ಕ್ವಾಲಿಟಿ ವೈಸ್ ಈ ತರ ಹೇಳಿ ನಾವು ಕೊಟ್ಟಾಗ ಖಂಡಿತವಾಗ್ಲೂ ಅವ್ರು ತಗೊಂಡು ಅವ್ರಿಗೆ ಎಕ್ಸ್ಟ್ರಾ ಮೋಟಿವೇಟ್ ಸಿಕ್ಕಿದಾಗ, ಅವ್ರು ಇದನ್ನ ತಗೊಂಡು ಒಂದು 3 months 4 months ಕಂಟಿನ್ಯೂ ಮಾಡಿದಾಗ, ಅವ್ರ ರಿಸಲ್ಟ್ ಕೂಡ ಸಿಕ್ಕಿದಾಗ, ಅವ್ರು ಖುಷಿ ಆದಾಗ ಅವ್ರು ಇನ್ನೊಬ್ಬರಿಗೆ ಹೇಳ್ತಾರೆ. ಸೊ ಹಂಗಾಗಿ ನನ್ನ ಪೇಷಂಟ್ಸ್ ತುಂಬಾ ಚೆನ್ನಾಗಿ ಆಗಿದೆ. ಸೊ ನಾನು ಮೊನ್ನೆ ಒಂದು 20,000 ಕೊಟ್ಬಿಟ್ರು ಪ್ರಾಡಕ್ಟ್. ನಾನು 20,000 ಒಂದೇ ಸಲ ಕೊಟ್ಬಿಟ್ರಲ್ಲ ನನಗೆ. ನನಗೆ ಒಂಥರ ಮುಂದೆ ಕೆಳಗಡೆ ಬಿದ್ದೆ. ಓಕೆ ಮೇಡಮ್ ಆಗಲ್ಲ ಬಿಡಿ ಮೇಡಮ್, ನಮ್ಗೆ ಅಷ್ಟು ಪ್ರಾಡಕ್ಟ್ ಯಾರು ತಗೊಳ್ತಾರೆ ಅಂತ ನಾನು ಅದು ಫುಲ್ ಪ್ರಾಡಕ್ಟ್ ಸೇಲ್ ಮಾಡ್ಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಹೋಗ್ತಾ ಇದ್ದೀನಿ. ಖುಷಿ ಆಗ್ತದೆ. ಯಾಕೆ ಅಂತಂದ್ರೆ ಇಲ್ಲ, ಜನ ನಾವು ಅನ್ಕೊಂಡಷ್ಟು ಜನರಿಲ್ಲ. ನಾವು ಪ್ರತಿಯೊಂದು ನಂಬ್ತಾರೆ ಅಂತ ಅನ್ನೋದು ತಪ್ಪು. ನಾವು ಫಸ್ಟ್ ಅದನ್ನು ತೆಗಿಬೇಕಂತ ಮೈಂಡಿಂದ. ಸೊ ಅದನ್ನ ಅವ್ರು ನಂಬೋ ತರ ಅಂದ್ರೆ, ಇದು ನಂಬುವಂತ ಪ್ರಶ್ನೆ, ನಂಬಿಸೋ ಪ್ರಶ್ನೆ ಇಲ್ಲ. ನಾವು ಅವ್ರಿಗೆ ಹೇಗೆ ಹೇಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದ್ರ ಪ್ರತಿಯೊಬ್ಬರು ನಾನು ಮೋಟಿವೇಟ್ ಮಾಡ್ಕೊಂಡು ಖಂಡಿತವಾಗ್ಲೂ ನನ್ನ ಪೇಷಂಟ್ಸ್ ಖುಷಿಯಾಗಿದ್ದಾರೆ ಇವಾಗ. ಸೊ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು.